ಈ ಚೇ 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 ಏನ್ ಮಾಡ್ರಿ, ನೌಕರಿ ಮಾತ್ರ ಮಾಡ್ರಿ. ತಿರುಗಿ ನಮಗಂತೂ ಸಾಕಾಗ್ಬಿಟ್ಟೈತಿ ಅಲ್ರಿ. ಈ ನೌಕರಿ ಬಿಟ್ಟು ಸುಮ್ಮನೆ ಒಂದೆರಡು ಜರ್ಸಿಗಳು ಮಾಡಿಕೊಂಡು ಹೆಂಗಾದ್ ಬೇಸಿತ್ತು ನಾವು. ಈ ನೌಕರಿ ಸಲ ತಿರುಗಿ ಸಾಕಾಗಿ ಹೋಯ್ತು. ಕಷ್ಟಪಟ್ಟು ಕೊನೆಗೆ ಕಂಪೌಂಡರ್ ನೌಕರಿ ಸಿಗ್ತಿ. ಏನೇ ಆಗದೆ ಆ ದೇವರು ನನ್ನ ಕಷ್ಟ ನೋಡ್ಲಾರ್ದ ಕಂಪೌಂಡರ್ ಕೆಲಸ ಕೊಡ್ತಾರೆ. ಇನ್ನೂ 3 ತಿಂಗಳ ತಡವಾಗಿದ್ರ ಏಜ್ಬಾರಾಗಿ ಎಜುಕೇಶನ್ ಎಲ್ಲ ಬರ್ಬಾದಾಗ್ತದೆ. ಆ ದೇವ್ರು ಕರುಣೆಮಯ ಆ ರೀತಿಯಾಗ ತ್ಯಾಗ ಬಿಡ್ತಾನ್ರಿ. ಅಲ್ಲ ನನಗ ನೌಕರಿ ಸುದ್ದಿ ನಮ್ಮ ಅಪರಂದಿಗೆ ಗೊತ್ತಾದ್ರೆ ಎಷ್ಟು ಖುಷಿ ಹಾಕಳು, ಎಷ್ಟು ಕುಣಿತಾಳು, ಎಷ್ಟು ಜಿಗಿತಾಳ ಒಂದು ಗೊತ್ತಾಗಲ್ದು. ಇನ್ನು ಮುಂದೆ ಅವಳ ನಾಟಕ ಆಡೋದು ಬಿಡಿಸಿ ಮದುವೆ ಮಾಡಿಕೊಂಡ್ರ ಕಾಲ ಕೆಟ್ಟೋಯ್ತಪ್ಪ. ಥಂಡಿ ಹೆಚ್ಚಾಗೈತಿ, ಬೀಡ್ಸೈತೆ ಹತ್ತವಲ್ ನಾವು. ತಿರುಗಿ ಶಿವರಾತ್ರಿ ಬಂತು, ಉಗಿ ಬಿಸಿಲಾಗ್ಬೇಕು. ಈಗ ಇಂಥ ಥಂಡಿ ಬಂದ್ರೆ ಏನ್ ಕೆತ್ತಪ್ಪ. ಯಾಕೆ ಖುಷಿ ಆಗಿದಲ್ಲ? ಯಾಕೆ ಸುಮಾರ ಭಾಳ ಖುಷಿ ಆಗದಿಲ್ಲ ನಿನಗೇನು ಅತ್ತೇನು ಓದಿಸಿ ಅಲ್ಲಿ ಭಾಳ ತಪ್ಪು ಕುಟ್ಕೊಂಡು ನಮ್ಮ ದೇವಣ್ಣ ಮಾತಾಡಕತ್ತಿದ್ನಪ್ಪ. ಎಲೇ ರೆಡಿಯಪ್ಪ, ಇವತ್ತಿಂದ ಏನಾದ್ರು ನನ್ನ ಮುಂದೆ ಓಸಿ ಸುದ್ದಿ ಎತ್ತರ ಮಗನ ಭಾಳ ತಿಪ್ಲಾಕತ್ ನೋಡ್ಲಿ ಮಗನ. ಯಾಕ್ಲೇ ಸುಖ್ಯ ಓಪನ್ಗೆ ಔಟ್ ಮಾಡ್ಕೊಂಡೆ ಅಲ್ಲಲ್ಲಿ ನಾ ಎಂತ ಹುಚ್ಚಲೆ ನೀನು. ಅಲ್ಲಲ್ಲಿ ನಾ ಮುಂಜಾಲಿಂದ ಹೇಳ್ಕೊಂತ ತಿರಕತ್ತೀನಿ 16 ಕಾಡ್ರಿ ಅಂತ. ನೀ ಅದನ್ನ ಬಿಟ್ಟು 36 ಕಾಡಿದ್ರ ಹೆಂಗ್ ಪಾಸ್ ಆಗ್ತತಿಲಿ? ಅವಿವೇಕಿ ಅವಿವೇಕಿ. ಏ ಜಡಿಯ, ನಿನ್ನ ಮನುಷ್ಯನಾಗ ಏನ್ ಅನಿಸ್ತೈತಿ ಅದಾರೆ ಒಂದ್ ಸ್ವಲ್ಪ ಹೇಳಲಿ. ಅದೇ ಇವು ನಿನ್ನ ನಾ ನಂಬರ್ 2 ನಂಬರ್ ಆಡಿದ್ರ 50 ರೂಪಾಯಿ ಆಡಿದ್ದೆ ಅಂದ್ರ ಇವತ್ತ 3000 ರೂಪಾಯಿ ಕಿಸ್ದಾಗ ಇಟ್ಕೊಂಡು ಅಡ್ಡಾಡ್ತಿದ್ದೆ. ಇದ್ರಂಗ ಅದು ಕಿಸ್ಗಂತ ಕುಂದಿರ್ತಿದ್ದಿಲ್ಲ. ಜಡಿಯಪ್ಪ, ಇವತ್ತಿನಿಂದ ನೀವು ನನ್ನ ಸಂಗಡ ಮಾತಾಡ್ಬೇಕು ಅನಿಸ್ತಾರೆ ಮಗನ. ಈ ಓಸಿ ಸುದ್ದಿ ಬಿಟ್ಟು ಮಾತಾಡಲೇ. ಅದೇ ಓಸಿ ಸುದ್ದಿ ಬಿಟ್ಟು ಬದ್ಲಿ ಮಾತಾಡಕ ನಾವೇನ್ ಜಮ್ಮು ಕಾಶ್ಮೀರ ಬಾಂಡ್ರಿ ನಿಂತ್ಕೊಂಡು ಗುಡು 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 ಸೈನಿಕರು ಅಂತ ಮಾಡಿದ್ದೇನ? ನೀ ದೇಶ ಆಳಕ್ಕೆ ನರೇಂದ್ರ ಮೋದಿ ಅಂತ ತಿಳ್ಕೊಂಡಿ ಏನು? ನಿನ್ನ ಓಸಿ ನಂಬರು ಆ ಊರು ಇವರು ತಿರುಗಿ ನಿನಗೇನ ದರಿದ್ರ ಬಡ್ದ ತಿರ್ಗಾ ಕಟ್ಟಿದಿ. ಅದೇ ನಿನ್ನೆ ರಾತ್ರಿ ನಾವು ಒದ್ದೋಡ್ಸಿನಿ. ಅದಲ್ಲ ನನಗೀಗ 15,000 ರೂಪಾಯಿ ದೋಸೆ ಐತೈತಿ. ಅದ್ರಾಗ 10,000 ಮದ್ವಿ ಫಿಕ್ಸ್ ಮಾಡೋ ಸಲುವಾಗಿ ಬ್ಯಾಂಕಿಗೆ ಹೊಂಟಿನಿ. ಗೊತ್ತ ಇದೇ ಯಾಕೆ ಮಾಡ್ತಾರೆ? ನನ್ನ ಹತ್ರ ಕೊಡ, ನಾ ಮದುವೆ ಮಾಡ್ಕೊಂಡು ನಿನಗೆ ಒಂದೇ ಸಲ ಕಂತು ಬಡ್ಡಿ ಒಂದೇ ಸಲ ಕಟ್ಟಿ ಮುಟ್ಟಿಸ್ತೇನೆ. ಅಲ್ಲಲ್ಲಿ ಕಂತಿನ ಮ್ಯಾಗ ಕೊಡಕ ಅದೇನು ಲಿಂಕ್ಸ್ರು ಭ್ರಮರಂ ಬ್ಯಾಂಕ್ ಅಂತ ತಿಳಿದಿಯೇನ? ಅಲ್ಲ ಕತ್ರಿ ದುಡ್ಡು ಅಂತ ಕಂತಿನ ಮೇಲೆ ಕೇಳಿನಪ್ಪ. ನೀನೇನ್ ಕಷ್ಟಪಟ್ಟು ಕುಂಬಾರ ಸುಗಿನಂತ ಬಾಯಿ ಮುಟ್ಟು ಗಳಿಸಿಲ್ಲ ಬಡ್ಡಿ ಗಂಟೆ ಕೊಡಾಕ. ಈ ಕತ್ರಿ ದುಡ್ಡು ಸಲಾಗಿ ನಾವೆಷ್ಟು ಕಷ್ಟಪಡ್ತೇವೆ ಗೊತ್ತೇನ? ಯಾವ್ದಾರ ಆತ ಇಂಥ ಜಾಗದಲ್ಲಿ ಕನ್ಸ್ಬಿಡ್ತಾವ ಅಂದ್ರೆ ಸಾಕು, ಮನೆ ಮಾರು ಬಿಟ್ಟು ಕೇಶ ಮಕ್ಕಂತೀವಿ. ಯಾವ್ದಾರು ನಮ್ಮ ಕಲಿಗೆ ತಾತ್ನಾರು ಹಿಂಗೆ ಕೈ ಮಾಡಿದ್ರೆ ಸಾಕು ಅಷ್ಟ್ರಾಗ ತಿಳ್ಕೊಂತೀವಿ ನಾವು. ಇವತ್ತು ಯಾವ್ದು ಹೊಡಿತೆ ಅಂಬದು ಅದಲ್ದ ಚಾಟ್ ಮಾಡೋರಿಗೆ ಚಾಪಿ ಹಾಸ್ತೀವಿ. ಇಷ್ಟೆಲ್ಲ ಕಷ್ಟಪಡ್ತೀವಿ ಗೊತ್ತ ಜನ. ಇದೇ ಇಷ್ಟೆಲ್ಲ ಕಷ್ಟಪಟ್ರು ಆ ಓಶನ್ ಸುಟ್ಟ ನಿಮಗೆ ಸಿಕ್ಕಿಲ್ಲ ಅಂದ್ಮೇಲೆ ನೀವು ಓಶ ಆಡೋದೆಲ್ಲ ಸುಮ್ಮನೆ ಸಾಯ್ತೀರಿ ನೋಡು. ನನ್ನ ಮಾತು ಕೇಳಿ ಬಿಟ್ಬಿಡ್ರಿ ಇವತ್ತಿನಿಂದ. ಏನು ಮಾಡೋದು ದೋಸ್ತ, ಒಂದ ಸಲ ಬಿಟ್ರ ಹಿಡ್ದಂಗ ಆಗ್ತದ. ಅಕ್ಕಿ ಕಾಳು ತಲೆ ಮೇಲೆ ಬೀಳೋರು ಮಾತ್ರ ಈ ಓಸಿ, ಆಮೇಲೆ ತಟ್ಟು ತಟ್ಟು
ಎಷ್ಟು ಸರಿಸಾಗಿ ಹೇಳುತ್ತೆ, ಆದ್ರ ಆ ಓಶಿ ನಿನ್ನ ಅಷ್ಟು ಸುಲಭವಾಗಿ ಸರಸಾಡಕ ಬಿಡುದಿಲ್ಲ. ಬಿಟ್ರಿನ ಮನಸ್ಸಿಂದ ಮನಸ್ಸು ಸರಸಾಡಿ ಎತ್ತು ಓಡಿ ಹೋಗ್ಬಿಡ್ತ ನಿದ್ದಿಗಣ್ಣಾಗ ಹೋಪನ್ ಕೇಳಕ. ಸುಕುಮಾರ, ನೀವು ಓಸಿನ ಆಡೋದಿಲ್ಲ ಅಂತಿದ್ರಿ, ಇದ್ರ ಬಗ್ಗೆ ನಿನಗೆ ಹೆಂಗ್ ಗೊತ್ತಾಯ್ತು? ಯಾವ್ದಾರ ಪುಸ್ತಕದೊಳಗೆ ಓದಿ ಏನು? ಇಲ್ಲ ದೋಸ್ತ, ಇದು ನನ್ನ ಸ್ವಂತ ಅನುಭವ. ಒಂದು ಕಾಲದಾಗ ನಮ್ಮಪ್ಪ ಹಾಸ್ಪಿಟ್ಲಿಗೆ ಇದ್ದಾಗ ಔಷಧಿ ತರಬೇಕಂತ ಇಟ್ಕೊಂಡಣ ಈ ಗೆಸ್ಟ್ ನಂಬರ್ಗೆ ಹಾಕಿ ಮೋಸ ಹೋದೆ. ನಮ್ಮ ಅಪ್ಪ ಸಾಯಿ ಹಾಕಿದ್ದಲ್ಲಿದ್ರು ಎಡ್ರೆ ಮಮ್ರತ್ನದಲ್ಲಿ 10,000 ಕೇಳಕ್ ಹೋದ್ರ ಇಲ್ಲಪ್ಪ ಶಿವ ಶಿವ ಅಂದು ಶಿವನ ಅಂಬರ್ ಸಂಬಂಧಪ್ಪ ನಮ್ಗೆ ಹೆಂಗ್ ಕೊಡ್ತೀರಿ ನೀವು ಅಂತಂದೆ. ನಮ್ಮ ಅಪ್ಪ ಸಾಯಿ ಹಾಕಿದ್ರು ಯಾರು ಹಣ ಕೊಡ್ಲಿಲ್ಲ. ಹೇಳಿದ್ರ ಸತ್ತೆಣಕ ರೇಷ್ಮೆ ಶಾಲ ಹಾಕೋದು, ಓಸಿ ಆಡಿ ಸಾಲ ಹಾಕೋದು ಅಂತೇಳಿ ಗೇಲೆ ಮಾಡಿದ್ರು. ಇದನ್ನೆಲ್ಲ ತಿಳ್ಕೊಂಡು ನಾನು ಈ ಪಾವನಾಗಿನಿ, ಇದನ್ನ ತಿಳ್ಕೊಂಡು ಇಲ್ಲಿಗೆ ಬಿಟ್ಟು ಬಿಡು. ಏನ್ ಮಾಡೋದು ದೋಸ್ತ, ಆ ಬ್ರಹ್ಮ ನಾನು ನೆನೆಬಾರ್ದು ಓಸಿನ ಬಾರ್ದು ನನ್ನ ಮೇಲೆ ನಾನು ಏನ್ ಮಾಡ್ಲಿ? ಇನ್ನು ಒಂದು ವಾರ ಆಡಿ ಕೈ ಬಿಟ್ಟು ಬಿಡ್ತು ನೋಡಿ. ಸ್ವಲ್ಪ ಮನಸ್ಸು ಗಟ್ಟಿ ಮಾಡಿ ಇವತ್ತಿಂದ ಬಿಟ್ಬಿಡು. ನಿನ್ನ ಪಾಕಿಟ್ದಾಗ ರೊಕ್ಕ ಹಂಗ ಹೋಗ್ಬೇಕಂತವ ಸ್ವಲ್ಪ ವಿಚಾರ ಮಾಡಿ ನೋಡು. ಏನ್ ಮಾಡೋದು ದೋಸ್ತ, ಒಂದ ಸ್ವಲ್ಪ ಬಿಟ್ರ ಸುಂದಡ್ದಂಗ ಆಗ್ತದ. ಅದಕ್ಕೆ ಇನ್ನೊಂದು 20,000 ರೂಪಾಯಿ ತಕೊಂಡ ಕೈ ಬಿಟ್ಟು ಬಿಡ್ತು. ಬೇಕಾದ್ರೆ ನಿನ್ ತಲೆ ಮೇಲೆ ಆಗಲೇ ಮೈಯೆಲ್ಲ ಮೈ ಸುಣ್ಸಾಂಡ್ ಸ್ವಲ್ಪ ತಿಕ್ಕಿದ್ರೆ ನಾನು ಓಸಿ ಆಡಾರನ್ನ ನೆಂಬೋದಿಲ್ಲ. ನಾನ್ ನಿನ್ ನಂಬಿಸ್ತಿದ್ರ ನಾನ್ ನಿನ್ ದೋಸ್ತನ ಅಲ್ಲ ನೋಡು. ಇದನ್ನ ನೀ ಶಿಸ್ತಾಗಿ ಪಾಲಿಸ್ತಂದ್ರ ಈ ಊರಾಗ ಇಲ್ಲಿ ಕುಂತಾರ ಎಲ್ಲಾರು ದೋಸ್ತಿ ಮಾಡ್ತಾರ, ನಿನಗೊಂದು ಒಳ್ಳೆ ದಾರಿ ತೋರಿಸ್ತಾರ. ಬಾ, ನಿನಗಲ್ಲಿ ಒಂದು ಸಂತೋಷ ವಿಷಯ ತಿಳಿಸ್ತೀನಿ. ಅದೇನು ಸಂತೋಷ ಸುದ್ದಿ ಇಲ್ಲಿ ಹೇಳು ದೋಸ್ತ. ಪೂರ ಸಂತೋಷದಾದ್ರೆ ಇಲ್ಲೇ ಪಾಂಕೂರ್ ಬ್ರ್ಯಾಂಡ್ ಶೇಪ್ಗೆ ಹೋಗಮ್ಮ. ಯೋಗ ವಿಷಯ ಆದ್ರೆ ಏನ್ ಮಾಡುದು, ಕೈಯಾಗ ಕಾಸಿಂದ ವಿಷಯ ತಿಳಿಸಿ ವಿಷಯ ಅಲ್ಲೇ ಹೇಳೋಣ. ಬಾ ಹೋಗೋಣ. ಮುದ್ರಿ ಇಡಬೇಡ ದೋಸ್ತ, ವದ್ರಿ ಹೇಳ. ನಾ ಅದಿಲ್ಲ ರೊಕ್ಕ ಕೊಡ ಎದಕ್ಕೆ ಯಾರು ಬೇಡ ಅಂತಾರ ಅಲ್ಲೇ ಹೋಗ್ಬಾ. ಪಾನ್ ಕೆಲವ್ರು ಬ್ರ್ಯಾಂಡ್ ಶಾಪ್ಗೆ ಕೊಡುದ ಹೆಂಗಾರ ಇಟ್ಟಿಟ್ಟು ಇವತ್ತು ಬಂದರಿಟ್ಟ ಮುಯ್ಯನು ಮಾಡಿರ್ತಾರ. ನಾವೇನು ಕಷ್ಟಪಟ್ಟು ದುಡ್ಡು ಹಣ ಅಲ್ಲಲ್ಲ ಇದು, ಅವ್ರ ಹಣ ಅವರಿಂದ ಕಳ್ಸಮ್ಮ. ಬಾ ಹೋಗಮ್ಮ. ಮಾಡಿಕೊಳ್ಳುವಾಗ ಬೇಸರವಾದ ಹೆಣ್ಣನ್ನು ಗಮನಿಸುವುದು ಅರಸಿಕನ ಲಕ್ಷಣ. ಉನ್ನತ ಶಿಕ್ಷಣ ಹೊಂದಿದ ಶೇಖರನನ್ನು ಬುದ್ಧಿ ಶೂನ್ಯನನ್ನಾಗಿ ಮಾಡುವುದು ಬಲು ಕಷ್ಟವೆಂದು ತಿಳಿದಿದ್ದೆ. ಮದ್ಯಪಾನದ ಮುಂದೆ ವಿದ್ಯಾರ್ಹತೆ ಸುದೆ ಕಂಡ ಕೂಸು ತುಟಿ ಕಚ್ಚುವಂತೆ ರುಚಿ ನೋಡದೆ ಬಿಡಲಾರದು. ಯಾರು ಯಾರನ್ನು ಅವನೀತಿ ಗೆಳೆಯಲು ಆಶಿಸಲಾರರು. ಆಶೆ ಹುಟ್ಟಿಸುವ ಯಾವುದೇ ಶಕ್ತಿ ಮಧ್ಯ ಪ್ರವೇಶಿಸಿದಾಗ ಎತ್ತಲಾಗುವುದು ಅನಿವಾರ್ಯ. ಈ ಓಸಿ ಚೀಟಿ ಹರಿದು ಏನು ಮಾಡೋದು ಅಷ್ಟೇ ಇರಲಿ, ಯಾರನ್ನ ಬರಲ್ಲ. ಈ ಓಸಿ ಚೀಟಿ ಹರಿದು
ನನ್ನ ಕೈ ಎಂಬುದು ಅವರೇ ಕರಿತೆ ಹೊರತಾಗಿ ಬಡತನ ಎಂಬುದು ಹೋಗ್ಲೇ ಇಲ್ಲ. 30-20 ಗ್ಯಾರಂಟಿ ಅಂತ ತಿಳಿದು 50 ರೂಪಾಯಿ ಆಗಿದೆ. ಆಳಾದಿ 70 ಬಂದು ನನಗೆ ಎಂತ ಆಪತ್ತು ಅಂತ ಅಂತಿದೆ. ಅಲ್ರಿ ಈ 70 ತನಕರಿ ಏನ್ ಕರೆಕ್ಟ್ ಹೊಡೆದನ್ರಿ ಅವ ಮ್ಯಾಲೆ 77 ಹೊಡೆದ 45 ತಂದ ಕೆಳಗ 61 ಹೊಡೆದ 70 ಹೊಡೆದ. ಇದು ನನಗೇನಾರ ಮೊದ್ಲ ಗೊತ್ತಿತ್ತಂದ್ರ 1,000 ರೂಪಾಯಿ ಜೆಂಟ್ ತಗೊಂಡ ಎಲ್ಲಾರ ನೆಟ್ವರ್ಕ್ ಜಾಗ ಇಲ್ಲಪುರಕ್ಕೆ ಹೋಗಿ ನಮ್ಮ ಹೆಡ್ರ ನೀಲಮ್ಮನ ಮದುವೆ ಮಾಡ್ಕೊಂಡು ಆರಾಮ್ ಒಳ್ಳೆ ರಾಜ್ಯದಂಗೆ ಇದ್ದು ಬಿಡ್ತಿದ್ವಿ. ಏನ್ ಮಾಡೋದು, ಮರಳಿ ಯತ್ನವ ಮಾಡೋದು ದಾಸರು ಬರ್ದಾರಲ್ಲ, ಮತ್ತೆ ನೋಡಿದ್ರೆ ಓಪನ್ ಕ್ಲೋಸ್. ಚಡ್ಡಿ ಹಾಕೋರೆ ಆಮೇಲೆ ಬರ್ದ ಅರ್ಬಿ ತರ್ತಾರ ಹುಡುಗಿಯರಿಗೆ ಇವ್ರು. ಏನಪ್ಪ ನಡು ರಸ್ತಾದಾಗ ನಿಂತು ಏನೋ ಓಪನ್ ಕ್ಲೋಸ್ ಓಪನ್ ಅಂತ ಮಾತಾಡಕತ್ತಿಯಲ್ಲ, ಯಾಕ ಯಾರು ನಿನಗ ಜಡ್ದಿಲ್ಲನ ಜಡ್ಯಪ್ಪ? ಏ ಅಪರಂಜಿ, ಆ ಕತ್ತಿರನ ಬಿಟ್ಟ ಮ್ಯಾಗ ಈ ಕಂತ್ರಿ ಜಡಪ್ಪನ ಮೈ ಮುಟ್ಟ ಗಂಡ ಇನ್ನು ಹುಟ್ಟಿಲ್ಲ. ಒಂದು ವೇಳೆ ಹುಟ್ಟಿದಂತ ಸುದ್ದಿ ಕೇಳಿದ್ರ ಅವನ ಅಂಬೆಗಾಲ ಊರದ್ರೊಳಗ ಅವನು ಹಿಂಬಡ ಮುರಿದು ಬಿಡ್ತನ. ನೀ ಇಷ್ಟು ರೀತಿ ಜಂಬ ಏನಾರ ಕೊಚ್ಚಗೊಳಗತ್ತೆ ಅಂದ್ರ ನಿಂದ ಜುಟ್ಟು ಐತಲ್ಲ ಕಿತ್ತಿ ಕೈಯಾಗ ಕೊಡ್ತಾರ. ಅಂದ್ರೆ ಈ ನಮ್ಮನ ಸೊಂಟನಾಗ 1 ಪಾವು ಕಿಲೋ ಕಂಡಿಲ್ಲ, ಎಷ್ಟರ ಒಣ ದಿಮಾಕ್ ಅಪರಂಜಿ ಕಡಿಮೆ ಐತಿ ಅಂತ ತಿಳಿದು ಏನ ಅದು ತಿಂಡಿ ಬಾಗಿಲು ದಾಟಿ ನಿಂತೈತಿ. ಏನೋ ಓಸಿ ಹತ್ಲಾರ್ದ ಸ್ವಲ್ಪ ಒಣಗಿ ಹೋಗಿತ್ತು. ಹೋಗ್ಲಿ, ನೀವ್ಯಾಕೆ ಈ ಕಡೆ ಬಂದ್ರಿ? ಏನಿಲ್ಲ, ನೀವು ನಿನ್ನೆ ನನಗೊಂದು ಪುಸ್ತಕ ಕೊಟ್ಟಿದ್ರಲ್ಲ, ನಾಟಕದ ಪುಸ್ತಕ, ಅದ್ರೊಳಗಿದ್ ಯಾವ್ದೋ ಚೀಟಿ ಇತ್ತಪ್ಪ, ಅದನ್ನ ಕೊಟ್ಟು. ಅಪರಂಜಿ, ಇದೇನು ಓಸಿ ಚಾಟ್ ಅಂತ ತಿಳಿದಿ ಏನ? ಅಪರಂಜಿ, ಇದೇನು ಲವ್ ಲೆಟರ್ ಅಂತ ತಿಳಿದಿ ಏನ? ಇವ ಏನ ಖರೇನು ಓಸಿ ಆಡ್ತಾನೇನು? ಹಂಗೇನಾರ ಆಡ್ತಿದ್ರು ನಡಿಯಪ್ಪ, ನಮ್ ದುಡ್ನ್ಯಾಗ ರಗಡ್ ಓಪನ್ ಎಲ್ಲಿ ಬೇಕಾದ್ರೆ ಕುಂತು ಬರುತ್ತೆ, ಯಾ ನನ್ನ ಮಗ ಕೇಳಂಗಿಲ್ಲ. ನಡಿ ಅಲ್ಲ ಹೋಯ್ತು, ನಿನ್ನ ಮನ್ಯಾಗ ತಗೋತೀನಿ, ನಡಿ ನೀನು ಅಲ್ಲವ. ನಾನು ಅಲ್ಲ, ನೀ ನನಗೆ ಏನು ಗೊತ್ತಾಗುವಲ್ದು, ನಿಂದರ ಆಗ್ಲಿ ಅದು ಚಿಟ್ಟಿ ಓಸಿದರ ಆಗ್ಲಿ ಲವ್ ಲೆಟರ್ ಆಗ್ಲಿ, ಆದ್ರೆ ನಿಮ್ಮದು ನಿಮಗೆ ತಲುಪಿಸ್ಬೇಕಲ್ಲ, ಅಷ್ಟಕ್ಕ ನಾನು ನಿನಗೆ ತಲುಪಿಸ್ಬೇಕಂತ ಬಂದೆ. ಹೋಗ್ಲಿ, ಆದ್ರ ನೀ ಇಲ್ಲಿ ಸಿಕ್ಕಿದ್ದು ಬಹಳ ಚಲೋ ಆತ. ಅಪರಂಜಿ, ನೀ ಸಂಧ್ಯಾ ಕೊಟ್ಟು ಬಾಳ ಚಲೋ ಮಾಡಿ ನೋಡು. ಮಂದ್ಯ ಕೊಟ್ಟಿದ್ರ ನನ್ನ ಮಾನ ಮರ್ಯಾದೆ ಎಲ್ಲ ದೀಪ ತಕೊಂಡು ಹೋಗುತ್ತೆ. ಅಯ್ಯೋ ಹೋಗ್ಲಿ ಬಿಡು, ಮಾನ ಮರ್ಯಾದೆ ಹೋಗುವಂತ ಕೆಲಸ ನೀ ಏನು ಮಾಡಿ. ಅಲ್ಲಲೇ ಕೆಲವೊಂದು ಜನ ಹೆಂಗದಾರ ಗೊತ್ತೇನ, ಓಸಿ ಆಡಿ ಅದ್ರಾಗ ಲಾಸ್ ಆಗಿ ಮೀಸಿ ಮೇಲೆ ಕೈ ತಿನ್ನೋ ಜನನ ಮುಂದೆ ನೀ ಬಾಳ ತುಸು ಸ್ವಲ್ಪ ವಾಸಿ ಇದ್ದಂಗ ಬಿಡು, ಬಾಳ ಚಂದ ಅದೀನಿ. ಅಪರಂಜಿ, ನಿನ್ನಿಂದ ತುಸು ವಾಸಿ ಹಂಚ್ಕೊಂಡಾಗ ಬಾಳ ಖುಷಿ ಆಯ್ತು ನೋಡು. ನಡಿ, ಇದ ಖುಷಿಯಾಗ ನಾಗರಾಜ್ ಹೋಟೆಲ್ಗೆ ಹೋಗಿ ಕಾಫಿ ಕುಡ್ದು ಬರೋಣ. ಏ ಕಾಫಿ ಗಿಪಿ ಬೇಡ, ಕಾಫಿ ಚಾ ಕುಡ್ದು ಅವನು ಕಪ್ಪಾಗೈತಿ. ನಿಮ್ಮ ಊರಾಗಂತೂ ಹಾಲೇ ಹಾಕಿಲ್ಲ ಅದ್ರಾಗ. ಅದು ಕಾಫಿನೇ ಬೇಡ ನನಗೆ ಏನಾರ ಕೋಲ್ಡ್ ಇದ್ದಿದ್ದ ಕೊಡಿಸ್ತೀನಿ ಅಂದ್ರೆ ಬರ್ತೀನಿ ನಾನು. ಅಪರಂಜಿ, ನಿನ್ನಂತ ಗೋಲ್ಡ್ ಕಲರ್ ಹುಡುಗಿಗೆ ಗೋಲ್ಡ್ ಕುಡಿಸಿದ್ರ ನಂದೇನು ಊರ್ ಮುಂದೆಲ್ಲ ಹಾಳಾಗೋದಿಲ್ಲ. ಜಾಸ್ತಿ ಕುಡಿದ್ರ ಸುಸ್ತಾಗೋದು. ಅದಕ್ಕ 1/2 ಲಸ್ಸಿ ಕುಡ್ದು ಬರೋಣ. ನಡಿ. ಅಲ್ಲ, ಓಸಿ ಆಡಿದ್ರು ಈ ನಿನ್ನ ಆಸ್ತಿ ಎಲ್ಲ ಹಂಗ ಉಳಿಸ್ಕೊಂಡಿ ಅಲ್ಲ, ಎಷ್ಟರ ಬಾಳ ಹುಷಾರದಿ ಬಿಡೋ ಬರ್ತಿ.
ಅಪರಂಜಿ ನಂದು ಸಾಲ ರಗಡ್ ಐತಿ ಆದ್ರ ಓಪನ್ ಕೈ ಕೊಟ್ರನ ಕ್ಲೋಸ್ ಹಿಡ್ಕೊಂಡು ಕುಂತ್ಕೊಂಡಿನಿ ಮತ್ತೆ ಕ್ಲೋಸ್ ಕೈ ಕೊಟ್ರೆ ಇಲ್ಲಿ ಕುತ್ತೋರ್ನ ಕಾಲ್ಗೆ ಹಿಡ್ಕೊಂತೇನು? ಅಪರಂಜಿ ಈ ಜಡಪ್ ತೆಗೆದ ಗೆಸ್ ಫಿಗರ್ ಇನ್ನು ಒಂದರ ಮಿಸ್ ಆಗಿಲ್ಲ ಅವ? ನೀನ್ ಏನಾರ ಪರೀಕ್ಷೆ ಮಾಡ್ತಂದ್ರೆ ಹೇಳ ನಾನು ನಂಬರ್ ಹೇಳ್ತ ನೋಡು ಹಂಗಾದ್ರೆ ಇವತ್ತ ಯಾವ್ದಾರ ಒಂದು ಹೇಳ್ ನೋಡೋಣ. ಅಪರಂಜಿ ಓಪನ್ 2 ಆದ್ರ ಕ್ಲೋಸ್ 1 ನಿಂದ್ರೋದಿಲ್ಲ ನೋಡು ಹಂಗಾದ್ರೆ ಇವತ್ತ 21 ಅಂದಂಗಾತ. ಅಪರಂಜಿ ಔಷಧ ಕಾಲದಾಗ ಇಡಬೇಡ ಬಂದೈತೆ ಅಂತ ತಿಳ್ಕೊಂಡು ಬಗಲಾಗಿ ಏನಾರ ರೊಕ್ಕ ಇದ್ರ ಮರ್ಲಾರ್ದಂಗ ಬರಿಸಿ ಹೋಗು ಅಕಸ್ಮಾತ್ ಬರ್ಲಿಲ್ಲ ಅಂದ್ರ ಮರ್ದಿನ ನಾನು ನಿನಗೆ ಮಾರಿನ ತೋರ್ಸೋದಿಲ್ಲ ಒಂದು ವೇಳೆ ನಿನ್ನ ಮಾರಿ ನಾನು ಏನಾರ ನೋಡ್ಬೇಕಂದ್ರ ನೀ ಲಾಸ್ ಆದ ಕಾಸು ತುಂಬಿ ನಿನ್ನ ಮಾರಿ ನೋಡಿ ಇನ್ನೊಂದು ಹೊಸ ನಂಬರ್ ಹೇಳೋತ್ನಿ ಇದಕ್ಕಾರ ಒಪ್ತೀಯ ಇಲ್ಲ ಯಾಕೆ ಒಪ್ಪಬಾರ್ದು? ಒಪ್ತೀನಿ. ಇದ್ರಾಗ ನಂದು ಏನು ಗಂಟು ಹೋಗ್ತೈತಿ. ಯಾಕಂದ್ರ ನಾ ಓಸಿ ಆಡಕಿನೂ ಅಲ್ಲ, ಓಸಿ ಆಡೋರ ಜೊತೆಗೆ ಮಾತನ್ನ ನೋಡಂಗಿಲ್ಲ, ಅವ್ರ ಹತ್ರ ಅವ್ರ ಹೆಣಕನು ಹೋಗಂಗಿಲ್ಲ. ನಾನು ಏನೋ ನೀನು ನಮ್ಮ ನಾಟಕದ ಪ್ರೇಮಿ, ನಾಟಕದ ನಿನಗೆ ಹುಚ್ಚೈತೆ ಅಂತ ಹೇಳ್ಕೊಂಡು ಇಷ್ಟು ದಿನ ನಿನ್ನ ಜೊತೆಗೆ ಮಾತಾಡ್ತಿದ್ದೆ. ಆದ್ರ ನಿನ್ನ ತಲೆಯಾಗ ಓಸಿ ಬಿಟ್ರ ಎಲ್ಲ ಶೂನ್ಯ ಐತಪ್ಪ. ಬೇಡ, ನಿನ್ನ ಸವಾಸನ ಮಾಡಂಗಿಲ್ಲ ನಾನು. ಅಪರಂಜಿ ಈ ಜಡಪ್ಪ ಬರೀ ಓಸಿ ದೋಸ್ತ್ ಅಂತ ತಿಳಿದೇನ ನಾಟಕದಾಗ ನನಗಿದ್ದಷ್ಟು ಅನುಭವ ನಿನಗೇನಾರ ಇದ್ರ ನೀ ಇಷ್ಟೊತ್ತಿಗೆ ಸಿನಿಮಾ ಹೀರೋಯಿನ್ ಆಗ್ತಿದ್ದಿ ಗೊತ್ತಾ ಅಬ್ಬಬ್ಬಬ್ಬಬ್ಬ. ಮತ್ತೆ ನಿನಗೆ ಇಷ್ಟೊಂದು ಅನುಭವ ಇತ್ತಂದ್ರ ನೀ ಯಾಕೆ ಇಷ್ಟು ದಿನ ಹೀರೋ ಆಗ್ಲಿಲ್ಲ? ಅಪರಂಜಿ ಹೀರೋ ಇಂಟರ್ವ್ಯೂ ಹೋಗಿದ್ದೆ ಅಪ್ರಂಜಿ. ಆದ್ರೆ ಏನ್ ಮಾಡೋದು ಹಂಗಾದ್ರ ಈಗಿನ ಪೇಸ್ ಸರಿ ಇಲ್ಲ ಅಂತ ಆಚಾರ್ಯ ಫೇಸ್ ಪರ್ಸನಾಲಿಟಿ ಒಳಗ ನಂದ ಫಸ್ಟ್ ಬಂತ ಅಪರಂಜಿ ಆದ್ರ ಡ್ಯಾನ್ಸ್ ಪ್ರೋಗ್ರಾಮ್ ಒಳಗ ಹೀರೋ ಬಂತ ನೋಡು ಹಂಗಾದ್ರ ನಾನು ಡಾನ್ಸ್ ಚೆನ್ನಾಗಿ ಮಾಡ್ತೀನಲ್ಲ, ನನಗೇನಾರ ಸಿನಿಮಾದಾಗ ತಗೋಬಹುದೇನ ಅವ್ರು? ಅಪರಂಜಿ ರೆಕಮೆಂಡ್ ಏನ್ ಬೇಕಾಗಿಲ್ಲ ನಮ್ 100 ಮಂದಿ ರೊಚ್ಚಿಗೆದ್ದು ಬಿಡುತ್ತೆ ರೆಕಮೆಂಡ್ ಏನಾರು ಹಿಡ್ಕೊಂಡು ಹೋದೆ ಅಂದ್ರ ವರ್ಷ ತುಂಬೋದ್ರೊಳಗ ನೀನು ವಾರಸ್ ಹಿಡಿಯಂಗ್ ಮಾಡ್ತಾರ ನೋಡು ಅಲ್ಲ, ನನಗಂತೂ ಆ ಸಿನಿಮಾ ಇದ್ರಾಗ ಯಾರು ಪರಿಚಯ ಇಲ್ಲ. ಹಂಗಾದ್ರ ನಿನಗೆ ಯಾರಾದ್ರೂ ಪರಿಚಯ ಇದ್ರ ಸ್ವಲ್ಪ ಪ್ರೀತಿಯಿಂದ ಅವ್ರಿಗೆ ಏನಾರ ಹೇಳಿ ನನಗಲ್ಲಿ ಸಿನಿಮಾದಾಗ ಸೇರಿಸಿಬಿಡು. ಈ ನಿನ್ನ ಫೋಟೋ ಒಯ್ದು ಬಚ್ಚಲ ಮೊರೆಯಾಗಿಟ್ಟು ನನ್ನ ಬೆಡ್ರೂಮ್ನಾಗಿಟ್ಟು ಪೂಜೆ ಮಾಡ್ತೀನಿ. ಆಗುತ್ತೆ ಅಪರಂಜಿ ಚಲೋ ಐತಿ ಗಂಟಿ. ಬಾಂಬೆದಾಗ ನಮ್ ಭಾಳ ಜನ ಪರಿಚಯ ಇದಾರ ನಮ್ಮ ಎಡ್ರಮ್ ಬಜಿಂಗಪ್ಪ ಮಾವ ಶಿವ 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 ನಮ್ಮ ಎಡ್ರಮ್ ಅಂಬ್ರಪ್ಪ ಮಾವ ಅಂಡರ್ಬೋರ್ಡ್ ಡಾನ್ ಅದಾರ ಅವ್ರಿಗೆ ಹೇಳಿದ್ನಿ ಅಂದ್ರ ನಿನ್ನ ಸೇರಿಸ್ತಾರ ನೀ ಹೌದು ನೀ ಡ್ಯಾನ್ಸ್ ಹೆಂಗ್ ಮಾಡ್ತಂಬ ನಾನು ನೋಡಿರಲ್ಲ ಅಯ್ಯ, ಯಾರು ಬೇಡ ಅಂತಾರ? ನೀ ಈಗ ಹೂವನ್ನು ಇಲ್ಲ ತೋರಿಸ್ತೀನಿ. ಹೊಡಿ ಬಿಟ್ಟೆ You
ಅದನ್ನು ತೋರಿಸ್ತಾ ಅಂದಿದ್ದು ಏನು ಗೊತ್ತೇನು? ಇದೇ ನನ್ನ ಇಷ್ಟೊತ್ತು ತೋರಿಸ್ತಾ ಅಂದಿದ್ದು. ಅಪ್ರಂಜಿ ಬರೇ ಡ್ಯಾನ್ಸ್ ಅಂತ ತೋರಿಸಿದ್ರ ಸೇರ್ಸಕ್ ತ್ರಾಸ ಆಗ್ತದಲ್ಲ. ಮತ್ತೇನ್ ತೋರಿಸ್ಬೇಕು? ನೀನ್ ಸಿನಿಮಾದಾಗ ಸೇರ್ಸಕ್ ತ್ರಾಸ ಆಗ್ತದ. ನೀ ಡ್ಯಾನ್ಸ್ ಪ್ರೋಗ್ರಾಮ್ ಒಳಗೆ ಡ್ಯಾನ್ಸ್ ಮಾಡಿದ ಫೋಟೋ ಆಗ್ಲಿ, ನಾಟಕ ಪ್ರೋಗ್ರಾಮ್ ಒಳಗ ಡ್ಯಾನ್ಸ್ ಮಾಡಿದ ಫೋಟೋ ಆಗ್ಲಿದ್ರ ಸೇರ್ಸಕ್ ಸರಳ ಆಗ್ತದಂದೆ. ಹೌದಾ? ಅಂತ ಯಾವ ನನ್ನ ಕಡೆ ಇಲ್ಲಲ್ಲ. ಈಗ ಹೆಂಗ್ ಮಾಡುವಂತ ಫೋಟೋಗಳೇ ಇಲ್ಲ ನಮ್ಮ ಕಡೆ. ಅದಕ್ಕೆ ಯಾಕೆ ಚಿಂತೆ ಮಾಡ್ತಾ ಅಪ್ರಂಜಿ? ನಾಳೆ ಮುಂಜಾನೆ ನೀನು ರೆಡಿಗೆ ಬಾ, ಹಾ ನಮ್ಮೂರ್ ಕೆರೋಟಿಗೆ ಬಾ. ನಮ್ಮ ಮೆಡಿಕಲ್ ಚಂದ್ರನಲ್ಲ ಆತ ಮಾಡ್ಲಾರ ಕೆಲ್ಸ ಇಲ್ಲ, ಆಡ್ ತಿನ್ಲಾರ ಸೊಪ್ಪಿಲ್ಲ. ಅದರಿಂದ ಇನ್ನೊಬ್ಬ ಜೊತೆಗೆ ನೆರ್ಗಡ್ ಶಾಣ ಅವ GPS ಮಾಡೋಕೆ ಕಳ್ಸಿದ್ರೆ ಸಾಕು. ತಗರಿ ಅಂತ ಮಾಡೋರು ಜಾಲಿ ಅಂತ ಮಾಡ್ತಾನೆ. ಅವ್ರಿಬ್ರು ಕಾಲ್ತ ನಿನ್ಗೆ ಎಷ್ಟು ಬೇಕು ಅಷ್ಟು ಫೋಟೋ ಹೊಡಿತಾರೆ ನೋಡಿ. ಬರೇ ಅವ್ರು ಮಾಡ್ತಾರ, ಬಸಪ್ಪ ಮಾಡ್ತಾನೆ, ಈರಣ್ಣ ಮಾಡ್ತಾನೆ. ನೀ ಏನ್ ಶೇಂಗಾರ ಸೂಡಿಗೆ ಕಟ್ಟ ಎಂಟ್ರಿ ಒಂದು ನಾಟಕ ಸ್ಟಾರ್ಟ್ ಆದ್ರೆ ಕೇಳಕತ್ತೀನಿ. ಅವ ಅದು ಮಾಡ್ತಾನ, ನೀ ಏನು ಮಾಡ್ತಿ? ನಾವು ಸುಮ್ಮನೆ ಓಸೋಡ್ಕಿಂತ ಎಂಜಾಯ್ ಮಾಡ್ತೀವಿ. ಅಯ್ಯ ಹೋಗ್ಲಿ ಬಿಡು. ಅಲ್ಲ, ಈ ಕಲಾಕಾರನ ಮೇಲೆ ಇಷ್ಟೊಂದು ಸಹಾಯ ಮಾಡಿ ಪ್ರೀತಿ ತೋರ್ಸಾಕತಿ ಅಂದ್ಮೇಲೆ ನೀ ಎಲ್ಲಿಗೆ ಬಾ ಅಂತಿ ಅಲ್ಲಿಗೆ ಬರಾಕ ರೆಡಿ ಇದ್ದೀನಿ ಅವ. ಹಂಗ ಅಂದ್ಮೇಲೆ ನಮ್ ಕೆಲಸ ಸರಳ ಐತೆ ಅಂತ ತಿಳ್ಕೊ. ಅಪ್ರಂಜಿ ಹಾ. ಅದೇನೋ ಕೋಲ್ಡ್ ಕುಡಿದ್ನಿ ಅಂದಲ್ಲ, ಕುಡಿನಾಡಿ ಎಷ್ಟು ಕುಡಿದ್ವಿ? ಅಯ್ಯೋ ಹೌದು ನೋಡು, ಈ ಖುಷಿ ಒಳಗೆ ಕೋಲ್ಡ್ ಕುಡಿಯೋದ ಮರ್ತು ಬಿಟ್ಟೆ. ಬಾ ಇಬ್ರು ಸೇರಿ ಒನ್ ಬೈ ಟು ಮಾಡ್ತೀರಾ ಶಿವರಾಜಪ್ಪಲ್ಲಿ? ಆನಂದ್ ಅತ್ಯಂತ ತಾಮರಪ್ಪ ಹೇಳ್ಬೇಕು, ಒಗಟಿಟ್ಟು ಹೇಳ್ಬೇಕು. ಮಾಡ್ಕೊಂಡಿದ್ದ ಕರೆಯವಲ್ಲ ಇಷ್ಟು ಜನರು ಎದುರಿಗೆ. ಹಣೆಗೆ ಕುಂಕುಮ ಚಂದ, ಕಿವಿಗೆ ಕಿವಿ ಓಲೆ ಚಂದ, ಮೂಗಿಗೆ ಮೂಗುತಿ ಚಂದ, ನನಗೆ ನನ್ನ ಪತಿದೇವ ಶೇಖರ್ ಚಂದವೋ ಚಂದ. ಶೇಖರ್ ನೀನು ಹೇಳು. ಶುಭಾಯ್ ಅಂತ. ವಿಜಯ್ ನೀವ್ ಹೇಳ್ರಿ, ನಿಮ್ ಜೋಡಿ ಒಗಟಿಟ್ಟು ಹೇಳ್ಬೇಕು. ಬೇಸ್ ಜಿಗಿದು ಎಲ್ಲರ ಕೆಳಗೆ ಹೇಳ್ಬೇಕು. ಹಗಲಿನಲ್ಲಿ
ಸೂರ್ಯ ಬರುವ ಆ ಬೆಳಕು ಚಂದ, ಅದರಂತೆ ರಾತ್ರಿಯಲ್ಲಿ ಹುಟ್ಟುವ ಆ ಚಂದಿರನ ಬೆಳದಿಂಗಳು ಚಂದ, ಅದರಂತೆ ಸರ್ವಗುಣದಲ್ಲಿ ಸರ್ವ ಸಂಪನ್ನರಾದ ನನ್ನ ವಿಜಯ್ ನನ್ನ ಗಂಡನೇ ಚಂದ. ವಿಜಯ್ ನೀನ ಸಮುದ್ರಕ್ಕೆ ತೆರೆಯ ಸಿಂಗಾರ, ನಾರಿಗೆ ಗುಣವೇ ಸಿಂಗಾರ, ನನ್ನವಳು ನನಗೆ ಸಿಂಗಾರ ಶಶಿರೇಖ. ಎಲ್ಲರೂ ಊಟಕ್ಕೆ ಬನ್ನಿ, ಹೋಗೋಣ. ಸುರಕ್ಷಿತವಾಗಿ ಮುಗಿಯಿತು ಅಕ್ಷತೆಯ ಸಂಭ್ರಮ. ಇಂದಿನಿಂದ ಶೋಭಾಶೇಖರನ ನವ ಜೀವನ ಪ್ರಾರಂಭ. ಶೋಭಾ, ನಿನ್ನ ಮುನ್ನೋಟದ ಸೌಂದರ್ಯದ ಹಿಂಬದಿಯಲ್ಲಿ ಪವಡಿಸಿದ ರಾಶಿಗಳ ಆಕರ್ಷಣೆಯ ಶಕ್ತಿ ಈ ರುದ್ರೇಗೌಡನ ಸುತ್ತಲೂ ಮುತ್ತಿಗೆ ಹಾಕಿತು. ಆ ಶೃಂಗಾರ ರಾಶಿಯನ್ನು ಸೆರೆಹಿಡಿಯಬೇಕೆಂಬ ಸುಲಭ ವೀಕ್ಷೆಯೊಂದು ಮದ್ಯಪಾನದಲ್ಲಿ ಬಂಧಿಸಿತು ಶೇಖರನನ್ನು. ಯಾರು ಅರಿಯರು ಈ ಮಚ್ಚ ಸ್ವಾಮಿ, ಪ್ರತಿ ರಾತ್ರಿಗಿಂತಲೂ ಈ ರಾತ್ರಿ ತುಂಬಾ ಅಮೂಲ್ಯವಾದುದು. ಇಬ್ಬರ ಜೀವನದಲ್ಲಿ ಸುಖ ದುಃಖ ನೊಂದು ಇಬ್ಬರ ಜೀವನ ಸಾಗಿಸಬೇಕಾದರೆ ಮೊದಲು ಈ ಪವಿತ್ರವಾದ ಹಾಲನ್ನ ಕುಡಿ. ಪೂರ್ಣಿಮೆ ಇರುಳಿನಲ್ಲಿ ಪೂರ್ಣಚಂದ್ರನ ಉಲ್ಲಾಸ, ಬೀಸುವ ತಂಗಾಳಿ
ಗಾಳಿಯಲ್ಲಿ ಆನಂದದಲ್ಲಿ ನರ್ತಿಸುವ ವೃಕ್ಷಗಳ ಸಂತಸ, ಆ ವಿಶ್ವಕರ್ಮನ ಲೋಕದಲ್ಲಿ ಕಾಣುವ ನೋಟ ಅದೆಷ್ಟೋ ಆನಂದಕರವಾಗಿದೆ ನೋಡು ಶೋಭಾ. ನೋವು ನೆಲೆಗಳನ್ನು ಮಿಶ್ರ ಮಾಡಲು ಶಾಂತಿ ಇಲ್ಲದೆ ಉರುಳುತ್ತದೆ ಆಗಲಿರಳುಗಳು. ಸುಖ ದುಃಖದ ಜೀವನ ಯಾತ್ರೆಯನ್ನು ಕೆಲಸದೆ ಸಾಗಿಸಬೇಕೆಂದು ಸಂಗಾತಿಯ ಕೈಯಲ್ಲಿ ಅಮೃತವನ್ನು ಕೊಟ್ಟು ಹೃದಯಗಳಲ್ಲೆರಳನ್ನು ಬೆರೆಸುವ ಈ ರಾತ್ರಿ ನವ ದಂಪತಿಗಳಿಗೆ ಶಿವರಾತ್ರಿ. ಶೋಭಾ, ನೋಡಲ್ಲಿ ಬಾಳ ಸಂಗಾತಿಯ ಬಯಕೆ ಬಗ್ಗು ಅರಳುವುದನ್ನು ಕಂಡು ದಿಕ್ಕಿನಿಂದ ನೋಡುತ್ತಿದೆ ಆಕಾಶದ ತಾರೆಗಳು. ನಡುಗುವ ನಿನ್ನ ನುಡಿಗಳನ್ನು ಆಲಿಸಬೇಕೆಂದು ನಿಶಬ್ದವಾಗಿ ನಿಂತಿದೆ ಇಲ್ಲಿರುವ ಸ್ತಂಭಗಳು. ಅನುರಾಗ ಸಂಗಮಕ್ಕೆ ಸ್ವಾಗತ ಬಯಸುತ್ತಿದೆ ಮಲ್ಲಿಗೆ ಹೂಗಳು. ಮಂದಾಕೃತಿ ಮಕರಂದ ಬೀರಲು ಆತುರು ಬಡುತ್ತಿದೆ ಈ ನಲ್ಲನ ಮನವು. ನೋಡಿ, ಕತ್ತಲ ಮುಸ್ಕಿನಿಂದ ಬೆಳಕಿನೆಡೆಗೆ ಬಂದಂತೆ ಈ ನನ್ನ ಜೀವನದಲ್ಲಿ ತಮ್ಮ ಪಾದ ಸೇವೆ ದೊರೆತಿದೆ. ಆ ಪೂರ್ವ ಜನ್ಮದ ಪುಣ್ಯವೇ ಅವಿನೇಶವೇ ನನಗೆ ಸರಿ ಅನಿಸ್ತಿದೆ. ಶೋಭಾ, ನೀನೆಲ್ಲ ಬಹಳ ಸಂಗಾತಿಯಾಗಿ ನನ್ನ ಕೈ ಹಿಡಿದ ಈ ಮನೆ ಬೆಳಗಲು ನನ್ನ ಸೋದರ ಮಾವನ ಔದರ್ಯ ಅನುಕಂಪವೇ ಕಾರಣ. ಆ ಕಾರಣ ಪುರುಷನನ್ನು ಸ್ಮರಿಸದಿದ್ದರೆ ನರಕ ಸೇರುವುದು ಸತ್ಯ. ಎತ್ತೊಡಲವರಾಗದಿದ್ದರು ತುತ್ತಿಟ್ಟು ಮಗನಂತೆ ಸಾಕಿದ ಅವರ ಹಿರಿಮೆ ಈ ಜನ್ಮದಲ್ಲೇ ಮರೆಯುವಂತಿಲ್ಲ. ನಿಜವಿದೆ ಸ್ವಾಮಿ, ನಿಮ್ಮ ಮಾತು ನಿಜವಿದೆ. ಬಾಳಿನುದ್ದಕ್ಕೂ ಎಲ್ಲರಿಗೂ ಒಳ್ಳೆಯದನ್ನು ಬಯಸುತ್ತಾರೆ. ದಯಾ ಧರ್ಮ ಪರೋಪಕಾರಿ. ನಿಜವಾಗ್ಲು ಅವರ ಭವ್ಯತೆ ಅಳತೆ ಮಾಡಲಾಗದು. ಅಲ್ಲದೆ ಈ ನಿನ್ನ ಪರದೇಶಿಯನ್ನು ಪತಿಯನ್ನು ಪಾಲನೆ ಮಾಡಲು ಅರಸನಂತೆ ಈ ರಾಶಿಯನ್ನು ಸಾಕಷ್ಟು ಆಸ್ತಿ ಸಂಪಾದಿಸಿದ್ದಾರೆ. ಅವರು ಶ್ರಮವನ್ನು ಸ್ವಾರ್ಥಕ ಮಾಡಬೇಕಾಯಿತು ನಮ್ಮ ಆದ್ಯ ಕರ್ತವ್ಯ. ನೋಡಿ ಶೋಭಾ, ಯಾವ ಕಾಲಕ್ಕೂ ಅವರ ಮನಕ್ಕೆ ನೋವಾಗದಂತೆ ನಡೆದುಕೊಳ್ಳಬಾರದು. ಉತ್ತಮ ಗೃಹಿಣಿಯಾಗಿ ಮರಿ ಕೀರ್ತಿ ಬೆಳಗಲೇಬೇಕು. ಇದನ್ನ ನಾವು ನಿಮ್ಮಿಂದ ಹೇಳಿಸ್ಕೊಳ್ಬೇಕಾ? ನೋಡಿ, ತಂದೆಯ ಮಗಳಲ್ಲಿ ಪ್ರೀತಿ ವಾಸನೆಯಿಂದ ಬೆಳೆದವಳು ನಾನು. ಇನ್ನು ಮುಂದೆ ಹಡೆದ ಮಗಳಿಗಿಂತಲೂ ಈ ಮನೆಯಲ್ಲಿ ಸ್ಥಾನವನ್ನು ತುಂಬುವುದು ಅದೇ ನನ್ನ ಜೀವನದ ಗುರಿ, ಪವಿತ್ರ ಧರ್ಮ. ನನಗೆ ಗೊತ್ತು ಶೋಭಾ, ನೀನು ಬೆಳೆದು ಬಂದ ವಾತಾವರಣದಲ್ಲಿ ಸೇವೆ ಸಹಾನುಭೂತಿ ತುಂಬಿದೆ ಎಂಬ ನಂಬಿಕೆ ನನಗಿದೆ. ಇದನ್ನು ನಾನು ಮದುವೆಗಿಂತ ಮುಂಚೆಲೇ ತಿಳಿದುಕೊಂಡಿದ್ದೇನೆ. ತಮಾಷೆ ಮಾಡ್ತಾ ಇದ್ದೀರಾ? ಇಲ್ಲ ಶೋಭಾ, ಈ ನಿನ್ನ ಕೈ ಹಿಡಿದ ಬಾಳುವ ಈ ಜೀವನದ ಉಸಿರು ಆ ಆನಂದನ ಆಚಾರವೇ ವಿಚಾರ. ಅವನ ನಯ ವಿನಯವೇ ಈ ನನ್ನ ಜೋಡಿಗೆ ಮಧುರ ಅಡಿಗೆ. ಏನಂದ್ರಿ? ನಮ್ಮ ಅಣ್ಣ ಆನಂದ ನಿಮಗೆ ಮೊದಲೇ ಪರಿಚಯ ಅಂತ ಕಾಣಿಸ್ತಿದೆ. ನೀವು ಮಾತನಾಡುವ ನೋಡ್ತಿದ್ರೆ ಒಳ್ಳೆ ಸ್ನೇಹಿತರಂತ ಅನಿಸ್ತಾ ಇದೆ ನನಗೆ. ಶೋಭಾ, ಬರೇ ಆತ್ಮ ಸ್ನೇಹಿತನಲ್ಲ, ಈ ಆತ್ಮವನ್ನು ರಕ್ಷಿಸಿದ ಮಹಾತ್ಮ ಅವನು. ಅವನ ಜಾಮಿಯನ್ನು ಹೊಗಳಬೇಕಾದರೆ ಅದಕ್ಕೆ ತಕ್ಕ ಉತ್ತರ ಸಿಗಲಾರವು ಶಬ್ದ. ನಿಜವಾಗ್ಲು ನೋಡಿ, ಅವರು ಹುಟ್ಟುತ್ತಲೇ ತಂದೆ ತಾಯಿ ಪ್ರೀತಿಯನ್ನು ಕಳೆದುಕೊಂಡು ವಂಚಿತರಾದವರು. ಅವರ ಗುಣ ಸ್ವಭಾವ ನಡತೆ ಹೊಗಳಿಕೆ ತೀರದು. ಅವರ ನಿತ್ಯ ನಿರಂಜನ ಯೋಗ. ಶೋಭಾ, ಈಗ ನೀಡಿದ ನಿಮ್ಮಣ್ಣನ ನಿರೂಪಣೆ ಕೇವಲ ಒಂದೇ ನಿಮಿಷದಲ್ಲಿ ಅರ್ಥಕೊಂಡೆ. ನೋಡಿ ಶೋಭಾ, ಕೊಲೆಯ ಮಾಡುವನು ಕೋಪವನ್ನು ಕರಗಿಸಬಹುದು, ಆದರೆ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರ ಬದಲಿಸುವುದು ಬದುಕಷ್ಟ. ಅಷ್ಟೇ ಸುಲಭವಾಗಿ ಮಾತಿನ ಬಾಳ ಬಿಟ್ಟ ನನ್ನನ್ನು ಬದುಕಿಸಿದ ಅವನ ಜಾಣ್ಮೆಯನ್ನು ಹೊಗಳಬೇಕಾದರೆ ಅದಕ್ಕೆ ತಕ್ಕ ಶಬ್ದ ಸಿಗಲಾರದು. ಸ್ವಾಮಿ, ಏನು ತಾವು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ರ? ಯಾವ ಕಾರಣಕ್ಕೆ? ಏನು ತೊಂದರೆ ಆಗಿತ್ತು ನಿಮಗೆ ಹೇಳಿ. ಗರಿಷ್ಠ ಗುರಿಯನ್ನು ಮುಟ್ಟಬೇಕೆಂದು ಶ್ರಮ ಪಟ್ಟ ನನಗೆ ಗರಿಷ್ಠ ಬಡಿದಾಗ ಪ್ರತಿಷ್ಠೆಗೆ ಪಾತ್ರನಾಗದೆ ಪದವಿಯಲ್ಲಿ ಫೇಲಾದೆ. ತೇಜನ ಮುಖ ತೋರಿಸಬಾರದೆಂದು ನಿರ್ಧಾರ ಮಾಡಿ ವಿಷಯ ಕುಡಿಯಲು ಹೋದೆ. ಅದರಲ್ಲಿ ಆನಂದ ಬಂದು ಪ್ರಯತ್ನದ ಸ್ಥೈರ್ಯ ತುಂಬಿ ನಿನ್ನೆದುರಲ್ಲಿ ನಿಲ್ಲಿಸಿದ್ದಾನೆ. ಸ್ವಾಮಿ ನೋಡಿ, ಜೀವನದಲ್ಲಿ ಗುರಿ ಸಾಧಿಸಬೇಕಾದ್ರೆ ಎಷ್ಟೊಂದು ಅಡೆತಡೆಗಳು ಬರ್ತಾ ಇರ್ತವೆ. ಹಾಗಂತ ಈ ತರ ನಿರ್ಧಾರ ತೆಗೆದುಕೊಳ್ಳಬೇಡಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ಕಾರ್ಯಕ್ಕೆ ಕೈ ಹಾಕುವುದಿಲ್ಲ ಅಂತ ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳಿ. ಸಮಾನ ಅಭಿರುಚಿಯ ಸಂಗಾತಿ ನೀನಾದ ಮೇಲೆ ಸಂಕಟವಾದರೂ ಸಂತೋಷವಾದರೂ ಸಮಾನವಾಗಿ ಸೇವಿಸಿ ಸುಲಭವಾಗಿ ಜೀವಿಸಿಕೊಳ್ಳಬಹುದು.
ನಿನ್ನ ಜಾಣ್ಮೆಯ ನುಡಿಯನ್ನು ಆಲಿಸಿದಾಗ ಜೀವನದ ಹೊಸ ವೃತ್ತಿಯ ಜಲಪಾತವೇ ಪತಿ ಪಾದದಡಿ ಸುಳಿಯುತ್ತಿದೆ. ಪತಿಯ ಇಚ್ಛೆಯನ್ನು ತೃಪ್ತಿಪಡಿಸುವುದೇ ಹೆಂಡತಿಯ ಕೆಲಸ ಅಂದ ಮೇಲೆ ಈ ಆರ್ಯ ನಾರಿ ಗರ್ವದ ನಾರಿಯಾಗಿ ನಿಮ್ಮ ಇಚ್ಛೆಯನ್ನು ಈಡೇರಿಸುವೆ. ಈ ಆರ್ಯ ನಾರಿ ವೆರಿ ಗುಡ್ ಶೋಭಾ. ಐಚ್ಛಿಕ ಆದಾಯವೇ ಬದುಕಿನ ಔತಾರ, ಔಸರ್ಯವೇ ಔದಾರ್ಯ. ಐಕ್ಯತೆ ಹೇಳಿ ಕೆಲವರು ತೊಡರುಗಳೇ ನವ್ವಿನ ನೈವೇದ್ಯ. ಇವನ್ನು ಪ್ರತಿಯೊಬ್ಬರು ತಿಳಿದುಕೊಂಡಾಗಲೇ ಕಾಣುವೆವು ಸಂಸಾರದಲ್ಲಿ ಸ್ವರ್ಗ. ನೋಡಿ, ಸರಸವೇ ಜನನ, ವಿರಸವೇ ಮರಣ, ಸರಸ ವಿರಸ ಮಧ್ಯದಲ್ಲಿ ಜೀವನ ಅಲ್ವೇನ್ರಿ? ಈ ಎಲ್ಲ ಒಳಗದ ಪ್ರಣಯ ಸಂಗಿ.
ಶಶಿ, ಸಸ್ಯಗಳಿಗೂ ಜೀವ ಇದೆ ಎಂದು ಜಗತ್ತಿಗೆ ತೋರಿಸಿಕೊಟ್ಟ ಆ ಜಗದೀಶ್ ಚಂದ್ರಬೋಸರಿಗೆ ಈ ಜಗದ ಸೃಷ್ಟಿ ಸೌಂದರ್ಯದಲ್ಲಿ ಅದು ಹಿತಾಸಕ್ತಿ. ಶಶಿ, ನೋಡಲ್ಲಿ ಆ ಸುಂದರ ಮನಸ್ಸಿನಿಯ ಮೇಲೆ ಪೌಡಿಸಿದ ಸೂರ್ಯ ರಶ್ಮಿಯ ಪ್ರಕಾರ ಪ್ರತಾಪದಲ್ಲೂ ಎಂಥ ಹಂದವನ್ನಿಟ್ಟಿದ್ದಾನೆ ಆ ವಿಶ್ವಮಿತ್ರ. ಶಶಿ, ನೋಡಲ್ಲಿ ಮರದ ಮೇಲೆ ಕುಳಿತ ಸುಖಮಿಗಳು ಈ ಸಮರ್ಪಕ ಜೋಡಿಯನ್ನು ನೋಡಿ ಸಮುದಾಯದ ಸಂಚಲನವನ್ನು ಇತ್ತು. ಈ ಸಲ್ಲಲಿತ ಸಭೆಯನ್ನು ನೋಡುತ್ತಾ ನಿಂತರೆ ನಿನಗೇನನ್ನಿಸುತ್ತೆ ಶಶಿ? ವಿಧಾತನಿಂದ ನಿರ್ಮಿಸಲ್ಪಟ್ಟ ಈ ಸೌಂದರ್ಯವನ್ನು ನೋಡಿ ನಿಮ್ಮ ಈ ಪ್ರೇಮದ ಮಾತುಗಳಿಂದ ನನ್ನ ಈ ಮಾತನ್ನು ಮೌನದಿಂದ ಬಂಧಿಸಿದೆ. ಮಧು ಚಂದ್ರವನ್ನು ಆಶಿಸಿ ಮಧು ಪರ್ಕವನ್ನು ಉಣಿಸುವ ಈ ನಿಸರ್ಗದ ಸೌರಭವನ್ನು ನಡೆದಾಡುವ ಈ ನನ್ನ ನಲ್ಲನ ಆನಂದದಿ ತೇಲಾಡುತ್ತಿವೆ ಈ ವರ್ಣದ ಅಲೆಗಳು. ಆ ಶಶಿ, ನಿನ್ನ ಮನದಲ್ಲಿ ಮೂಡಿದ ಮೂಕ ಭಾವನೆ ಹೇಳಬಾರದೆ? ನನ್ನ ಹೃದಯದ ಮಂದಿರದಲ್ಲಿ ಬೆಳದಿಂಗಳನ್ನು ಚೆಲ್ಲಲು ಬಂದ ಈ ನಿಮ್ಮ ಚಂದಿರನನ್ನು ಕಂಡು ನನ್ನ ಮೈಯನ್ನು ಮರೆತಿರುವ ನಾನು ಅದೃಷ್ಟಶಾಲಿ ಅಂತ ಹೀಗೆ ಹೇಳಬೇಕೆಂದೇ ತಿಳಿಯದಂತಾಗಿದೆ. ಒಲವು ತುಂಬಿದ ಈ ನನ್ನ ಚೆಲುವೆಗೆ ಒಡೆಯನಾಗುವ ಭಾಗ್ಯ ಪಡೆದದ್ದು ನನ್ನ ಅದೃಷ್ಟ ಅಲ್ಲವೇ? ನನ್ನ ಈ ಬಾಳಿಗೆ ಹೊಸ ದೀಪ ಹಚ್ಚಿ ಹೊಸ ಬೆಳಕು ಚೆಲ್ಲಿದ ಚಂದಿರ ಚಕೋರಿ ನೀನಲ್ಲವೇ? ಸ್ವಾಮಿ, ನೊಂದ ಈ ನನ್ನ ಬಾಳಿನಲ್ಲಿ ನೀವು ಬಂದು ನನಗೆ ರಕ್ಷಣೆ ಕೊಟ್ಟಿರಿ. ಅಷ್ಟೇ ಅಲ್ಲ, ಭವಿಷ್ಯತ್ತಿನಲ್ಲಿ ಪ್ರೇಮ ಎಂಬ ಸರಸದ ಮಳೆಯನ್ನು ಸುರಿಸಿದಿರಿ. ಭೂತಕಾಲದ ನೆನಪುಗಳನ್ನು ಮರೆಸಿದಿರಿ. ಅಂದ ಮೇಲೆ ನಿಮ್ಮ ಪಾದದ ಧೂಳಾದ ನಾನೇ ಧನ್ಯಳು. ಹುಚ್ಚಿ, ನಿನ್ನ ಸುಖ ಸಂಭ್ರಮವನ್ನು ನೋಡಲು ಎತ್ತವರಿಲ್ಲಂತೂ ದುಃಖಿಸುವೆಯ? ಅವರ ಪ್ರತಿರೂಪವಾಗಿ ನಿನ್ನ ಸಹೋದರ ಮಾವನಿಲ್ಲವೇ? ಸಹೋದರ ಶೇಖರನಿಲ್ಲವೇ? ಅಲ್ಲದೆ ಇನ್ನೊಂದು ಜೀವ ನಿನ್ನ ಕಣ್ಣೆದುರು ನಿಂತಿಲ್ಲವೇ? ಸ್ವಾಮಿ, ತಮ್ಮ ಸತ್ಯ ಸಮರ ಸಂಭ್ರಮದಲ್ಲಿ ನನಗೆ ಅರ್ಧಾಂಗಿನಿಯಾಗಿ ಪಾಲನ್ನು ಕೊಟ್ಟಿರಿ. ಆದರೆ ಅರ್ಧಾಂಗಿನಿಯಾದ ನಾನು ಈ ನಿಮ್ಮ ಹೃದಯದ ಪ್ರೇಮವನ್ನು ಹೊತ್ತು ನಿಲ್ಲಲು ಯೋಗ್ಯತೆ ನನ್ನಲ್ಲಿಲ್ಲವೆಂದು ನನಗೆ ತುಂಬ ದುಃಖವಾಗ್ತಾ ಇದೆ ಸ್ವಾಮಿ. ಶಶಿ, ಏನೇನೋ ಕಲ್ಪನೆ ಮಾಡಿಕೊಂಡು ಸಲ್ಲದ ಶಬ್ದವನ್ನಾಡಬೇಕೆ? ನಿನ್ನ ಯೋಗ್ಯತೆ ಅಳತೆ ಮಾಡಬೇಕಾದವನು ನಾನು. ಅದನ್ನು ಅಳತೆ ಮಾಡಿ ಬೆಲೆ ಕಟ್ಟಲಾಗದೆ ನನ್ನ ಹೃದಯದಲ್ಲಿ ಹಾಗೆ ಬಚ್ಚಿಟ್ಟಿದ್ದೇನೆ ಶಶಿ. ಹಾ ಶಶಿ, ಈ ಪ್ರಶಾಂತ ಸ್ಥಳಕ್ಕೆ ಬಂದಾಗ ಉಲ್ಲಾಸಭರಿತ ವಿಷಯಗಳನ್ನು ಚರ್ಚಿಸ್ತಾ ಕುಳಿತರೆ ಏನೋ ಒಂದು ಹೊಸ ಚೇತನ ಪಡೆದಂತಾಗುತ್ತದೆ ಅಲ್ಲವೇ? ಇಂದಿನಿಂದ ನಮ್ಮ ಈ ಜೀವನ ಹೊಸದ ಬಾಳಾಗಿದೆ. ಅಷ್ಟೇ ಅಲ್ಲ, ನಾವು ಬಯಸುವ ಹೊಸ ಹೊಸ ಬಯಕೆಗಳು ಆ ವಸಂತ ಮಾಸದಂತೆ ಚಿಗುರುಡಿಯುತ್ತಿದೆ. ಎಲ್ಲಿ ಒಲವಿನ ಭಕ್ತಿ ನೆಲೆಗೊಂಡಿರುತ್ತದೆಯೋ ಅಲ್ಲಿ ನಮ್ಮ ಮರಿ ಬಸವಲಿಂಗೇಶ್ವರನ ನಿಲಯವಿರುತ್ತದೆ. ಸತಿಪತಿಯರ ಸುಪ್ರೇಮ ಆ ದಿನಕರ ಪ್ರೀತಿಸುವ ಸುಂದರ ಸಂಸಾರ. ನಿಜ. ಆದರೆ ಆ ದೇವರು ಅದೇನು ಹೇಳು ಶಶಿ? ಏನೂ ಇಲ್ಲ ಬಿಡಿ. ಶಶಿ, ಏನು ಹೇಳಬೇಕಂದಿದೆಯೋ ಧೈರ್ಯವಾಗಿ ಹೇಳು. ಸ್ವಾಮಿ, ಈ ಸೃಷ್ಟಿಯ ಸೊಬಗನ್ನು ನಿಮ್ಮ ಶ್ರೇಷ್ಠದಿಂದ ಒಮ್ಮೆ ಬಂದ ಈ ಪ್ರೀತಿಯನ್ನು ನೋಡಿದ ಕ್ಷಣ ನಾನು ಮೌನನಾಗಿ ಬಿಟ್ಟಿದ್ದೇನೆ. ಅಂದ ಮೇಲೆ ನನ್ನ ನೆನಪುಗಳು ಮಾರಿ ಹೋಗುತ್ತಿವೆ. ಅದು ಹೇಗೆ ಹೇಳಬೇಕೆನ್ನುವುದೇ ನನಗೆ ತಿಳಿತಾ ಇಲ್ಲ. ದಯವಿಟ್ಟು ನನ್ನನ್ನು ಏನು ಕೇಳಬೇಡಿ. ಆಯ್ತು ಶಶಿ, ನಿನ್ನ ಸಂತೋಷವೇ ನನ್ನ ಸಂತೋಷ. ಹಾ ಶಶಿ, ಈ ಪ್ರಕೃತಿಯ ಮಡಿಲಲ್ಲಿ ನಿಂತಾಗ ಮನದ ಬಯಕೆಗಳು ಪಕ್ವವಾದ ಪಕ್ಷಿಯಂತೆ ವಿಶಾಲ. ಹೌದು, ಹಾಗಾದ್ರೆ 2 ಕೈಗಳಿಗೆ 2 ರೆಕ್ಕೆಯನ್ನು ಕಟ್ಟಿಕೊಂಡು ಬಿಡಿ. ಆದ್ಮೇಲೆ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಮನ ಬಂದಂತೆ
ರೆಕ್ಕೆಗಳಂತೆ ಹಾರಾಡಬಹುದು. ನೀವು ಅಂದರೆ ರೆಕ್ಕೆಗಳ ಆಗಸಕ್ಕೆ ತುಂಬಿಸುವೆ. ತುಂಬಾ ರಸಿಕರು ನೀವು. ಹೌದಾ? ಇಂದಿನ ಸಮಾರಂಭ ಬರೇ ಮಾತಿನಲ್ಲಿ ಮುಗಿಸಿಯೋ ಅಥವಾ ಬೇರೆ ಏನಾದರೂ? ಸ್ವಲ್ಪ ಸಲ್ಲಾಪದ ಮಾತನ್ನು ಬಿಟ್ಟು ಮತ್ತೇನು ಬೇಕು ನಿಮಗೆ? ಸಮ್ಮೇಳನಕ್ಕೆ ಆಹ್ವಾನ ಬೇಕೆನಿಸುತ್ತದೆ ನಿನ್ನ ತುಂಬ.
ವಿಜಯ್ ವಿಜಯ್ ಅರ್ಜೆಂಟಾಗಿ ಹಾಸ್ಪಿಟಲ್ಗೆ ಹೋಗ್ಬೇಕು, ಮನೆ ಹೋಗೋಣ. ಹೇಗೆ ಆನಂದ್, ಏನಾಯ್ತು? ತುರ್ತು ರೋಗಿಯ ತಪಾಸಣೆಗಾಗಿ ಕಂಪೌಂಡರ್ ಕುಂಬಾರ್ ಹೇಳಿ ಕಳಿಸಿದ್ದಾರೆ. ವಿಳಂಬ ಆದರೆ ರೋಗಿಯನ್ನು ಉಳಿಸಿಕೊಳ್ಳಲಾಗದು. ಬೇಗ ನಡೆ ವಿಜಯ್. ಆನಂದ್, ನನ್ನಿಂದ ಈಗ ಹೊರಡಲಾಗದು. ಮೇಲಾಗಿನ ರಜದ ಮೇಲಿದ್ದೇನೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಜಗತ್ ರಕ್ಷಕನಾದ ಆ ಪರಮೇಶ್ವರ. ನೋಡು ವಿಜಯ್, ಕರ್ತವ್ಯನಿಷ್ಠ ವ್ಯಕ್ತಿಗಳನ್ನು ಕಾಪಾಡುವುದೇ ಆ ಕರ್ತನ ಮೂಲ ಕಸುಬು. ಹೌದು, ಆನಂದನ ಮಾತು ಅಕ್ಷರಸವಾಗಿ ಸತ್ಯವಾಗಿದೆ. ನೋಡಿ ಸ್ವಾಮಿ, ನೀವು ಈ ರೀತಿ ಈ ಸರ್ಪ ಸಲ್ಲಾಪವನ್ನು ಬಿಟ್ಟು ತುರ್ತಾಗಿ ಬಳಲುತ್ತಿರುವ ಆ ಸಾವು ಬದುಕಿನ ಮಧ್ಯೆ ಆ ರೋಗಿಯನ್ನು ಕಾಪಾಡಿ. ದಯವಿಟ್ಟು ಬೇಗ ಹೋಗಿ. ಶಶಿ, ಹೌದು ಸ್ವಾಮಿ, ಏನು ಹೇಳಬೇಡಿ. ಮುಂದೆ ತಮಾಷೆಗಾಗಿಯೂ ಇಂಥ ನುಡಿಗಳನ್ನು ಆಡಬೇಡಿ. ತಮ್ಮ ಕರ್ತವ್ಯಕ್ಕೆ ಯಾವ ಚ್ಯುತಿಯನ್ನು ಕೂಡ ತಂದೊತ್ತುಕೊಳ್ಳಬೇಡಿ. ಶಶಿ, ಬಿಡುವಿಲ್ಲದ ಬರುವ ರೋಗಿಗಳು ದಿನಕ್ಕೆ 100. ಬರೀ ಇವರ ಸೇವೆ ಮಾಡುತ್ತಾ ಕುಳಿತರೆ ನಮ್ಮದೇ ಆದ ಕೆಲವು ಹವ್ಯಾಸಕ್ಕೆ ಅವಕಾಶ ಬೇಡವೇ? ಅದು ನಮ್ಮ ಮದುವೆಯಾದ ಮೊದಲನೇ ದಿನ. ಈ ದಿನ ಸರಸ ಸಲ್ಲಾಪವನ್ನು ನಿಲ್ಲಿಸಿ ನಿನ್ನ ಮನನೋಯಿಸಲಾರೆ. ಸ್ವಾಮಿ ನೋಡಿ, ಸಾಯುವವರೆಗೂ ಈ ನಮ್ಮ ಸರಸ ಸಲ್ಲಾಪನೆ ಶಾಶ್ವತವಾಗಿರುತ್ತದೆ. ಅದಕ್ಕಂತ ಇದಕ್ಕೆ ಎಷ್ಟು ಕೊತ್ತು ಸಾಕಿದರೂ ಸಾಲದು. ದಯವಿಟ್ಟು ಹೋಗಿ ಬನ್ನಿ. ಸಮರಸುಯುಕ್ತನಾದ ನಾನು ಈ ಸುಸಮಯವನ್ನು ಬಿಟ್ಟು ಹೊರಡಲು ಯಾರಿಗೆ ಸಾಧಿಸುತ್ತೆ ಶಶಿ? ಸ್ವಾಮಿ, ಸಮರಸ ಸಲ್ಲಾಪರಾದ ನೀವು ಈ ರೀತಿ ಮಾತನಾಡುವುದು ಸರಿಯಲ್ಲ. ನೋಡಿ, ನಿಮ್ಮ ಕರ್ತವ್ಯಕ್ಕೆ ಯಾವ ಧಕ್ಕೆಯೂ ಬಾರದಂತೆ ನಿಮ್ಮ ಕರ್ತವ್ಯವನ್ನು ನೀವು ಸಾಗಿಸಲೇಬೇಕು. ಆಯ್ತು ಶಶಿ, ನಿನ್ನ ಸಂತೋಷಕ್ಕಾಗಿ ಈಗಲೇ ಹೋಗಿ ಆ ರೋಗಿಯ ರಕ್ಷಣೆ ಮಾಡುತ್ತೇನೆ. ಹಾಗೆ ಮಾಡಿ. ಆನಂದ್, ಶಶಿಯನ್ನು ಕರೆದುಕೊಂಡು ಮನೆಗೆ ನಡಿ, ನಾನು ಬರುತ್ತೇನೆ. ಹಟ್ಟಿಗೆ ಗಂಡನ ಪ್ರತಿಷ್ಠತೆಯ ಪಥದಲ್ಲಿ ಹೆಂಡತಿಯ ಪಾತ್ರ ಅತಿ ಮುಖ್ಯವಾದದ್ದು. ವೈದ್ಯನ ಹೆಂಡತಿ ರೋಗಿಗೆ ತಾಯಿಯಾಗಿರಬೇಕು. ಉತ್ತಮ ಗೃಹಿಣಿಗೆ ಏನೆಲ್ಲ ಬೇಕು ಅದೆಲ್ಲವನ್ನು ಮರೆಯಲು ಪಡೆದುಕೊಂಡು ಬಂದ ಮಹಾಲಕ್ಷ್ಮಿ ಅತ್ತಿಗೆ ನೀನು. ನಿನ್ನಂತಹ ಅತ್ತಿಗೆಯನ್ನು ಪಡೆದ ನಾನೇ ಪುಣ್ಯ ಪುರುಷ. ನೋಡು, ಸಾವು ಬದುಕಿನ ಮಧ್ಯೆ ನರಳುವ ರೋಗಿಯನ್ನು ಕಾಪಾಡಲು ನೀನು ಎಷ್ಟೊಂದು ಕಷ್ಟಪಟ್ಟು ಓಡೋಡಿ ಬಂದೆ. ಈ ನಿನ್ನ ಕಾರ್ಯವನ್ನು ನೋಡಿ ನನಗೆಷ್ಟು ಆನಂದವಾಗ್ತಾ ಇದೆ ಗೊತ್ತೇ? ಅತ್ತಿಗೆ, ವಿಜಯ್ ಸುಪ್ರಸಿದ್ಧ ಡಾಕ್ಟರ್ನಾಗಬೇಕು. ಅವರ ಏಳಿಗೆ ಈ ನಾಡಿನ ತುಂಬೆಲ್ಲ ಹಬ್ಬಬೇಕೆಂಬುದೇ ನನ್ನ ಹೆಬ್ಬಯಕೆಯಮ್ಮ. ನೋಡು, ನಿನ್ನ ಒಳ್ಳೆತನವನ್ನು ನಾನು ಕೇಳಿದ್ದೆ ಅಷ್ಟೇ, ಆದರೆ ಇಂದು ಪ್ರತ್ಯಕ್ಷವಾಗಿ ನೋಡಿಯೂ ಬಿಟ್ಟೆ. ಆನಂದ್, ಈ ನಿಮ್ಮ ಒಳ್ಳೆ ಕಾರ್ಯ, ಈ ನಿಮ್ಮ ಮಾತುಗಳನ್ನು ಕೇಳಿ ನಾನು ಹುಚ್ಚಳಾಗಿ ಬಿಟ್ಟೆ. ಅತ್ತಿಗೆ, ಈ ಅನುಬಂಧ ಯಾವ ಜನ್ಮದ ಪುಣ್ಯದ ಫಲವೋ ಏನು? ನನ್ನ ಬೇಡಿಕೆಗಳಿಗನುಗುಣವಾಗಿ ಫಲ ನೀಡುತ್ತಾ ಸಾಗಿದ್ದಾನೆ ಆ ಶಿವನು. ಲಕ್ಷಕ್ಕೂ ಹೆಚ್ಚು ಅನಾಥ ಮಕ್ಕಳು ಅವಿದ್ಯಾವಂತರಾಗಿ ತಮ್ಮ ಬದುಕನ್ನು ಬೀದಿಗೇರಿಸಿಬಿಟ್ಟಿದ್ದಾರೆ. ಆ ಗುಂಪಿಗೆ ಸೇರಬೇಕಾಗಿದ್ದ ನಾನು ಇಂದು ಸಮಾಜದ ಗೌರವ ಸ್ಥಾನದಲ್ಲಿ ಬಾಳಲು ಆ ನನ್ನ ಸಾಕು ತಂದೆಯ ದಯಾ ದಾಕ್ಷಿಣ್ಯವೇ ಕಾರಣ ಆಗ್ತಿದೆ. ನಿಜ ಆನಂದ್, ಸತ್ಯ ಧರ್ಮ ದಾರಿಯಲ್ಲಿ ನಡೆದ ನೀನು, ನಿನಗೆ ಎಲ್ಲಿದೆ ಆ ವ್ಯತ್ಯಾಸ? ಅಷ್ಟೇ ಅಲ್ಲ, ಮನೋಮೋಹ ಮೋಹದಲ್ಲಿ ಮತ್ಸರದಲ್ಲಿ ಬೆಳೆದ ನನಗೆಲ್ಲಿದೆ ಇಂಥ ವ್ಯತ್ಯಾಸ? ನಮ್ಮಿಬ್ಬರಿಗೂ ಎಷ್ಟೊಂದು ವ್ಯತ್ಯಾಸವಿದೆ ಗೊತ್ತೇ? ನೀನು ಸಂತೋಷವಾಗಿ ಬೆಳೆದಿರುವೆ, ಅದಕ್ಕೋಸ್ಕರ ನಿನಗೆ ಹೆತ್ತವರನ್ನು ನೀನು ನೆನಪಿಸಿ ಅವರಿಂದ ಸಂತೋಷ ಪಡುತ್ತಿದ್ಯಾ. ಆದರೆ ನಾನು ನನ್ನ ಬಾಳು ಹಾಳಾಗಿ ಹೋಗಿದೆ, ಅದಕ್ಕೋಸ್ಕರ ಹೆತ್ತವರಿಗೆ ಶಾಪವಿಟ್ಟು ಸಾವಿನತ್ತ ಸಾಗುತ್ತಿದೆ ನನ್ನ ಬಾಳು. ಅತ್ತಿಗೆ, ಹೆತ್ತ ಮಾತಾಪಿತರನ್ನು ಶಪಿಸುವುದು ಮಹಾಪಾಪ. ಅತ್ತಿಗೆ, ಹೆತ್ತವರ ಪ್ರತಿರೂಪವಾಗಿ ನಿಮ್ಮ ಸೋದರ ಮಾವ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ನಿಮ್ಮನ್ನು ರಕ್ಷಣೆ ಮಾಡಿದ್ದಾರೆ. ತಂದೆ ತಾಯಿ ಸತ್ತರು ಸೋದರ ಮಾವನಿರಬೇಕೆಂದು ಹೇಳಿದ ಮಾತು ಸತ್ಯವೆಂದು ಎತ್ತಿ ತೋರಿಸಿದ್ದಾರೆ. ಆ ನಿಮ್ಮ ಮಾವನವನ ಆಶೀರ್ವಾದದಿಂದ ನೀವಿಂದು ಧರ್ಮದೇವರ ಮನೆಗೆ ಸೊಸೆಯಾಗಿ ಬಂದಿರುವೆ.
ಇದಕ್ಕಿಂತ ಮಿಗಿಲಾದ ಭಾಗ್ಯ ಇನ್ನೇನಿದೆ ಅತ್ತಿಗೆ? ಆನಂದ್, ಈ ನಿಮ್ಮ ಮಾತುಗಳು ನನ್ನನ್ನು ಮೌನದ ಸಿಂಹಾಸನದಲ್ಲಿ ಕೂರಿಸಿ ಅಶಾಂತಿ ಪಟ್ಟಾಭಿಷೇಕ ಮಾಡಿದಂತಿದೆ. ನಿಮ್ಮ ಒಗಟು ಮಾತು ನನಗೆ ಅರ್ಥವಾಗಲಿಲ್ಲ ಅತ್ತಿಗೆ. ಒಳ್ಳೆಯದೇ ಆಯ್ತು, ಅರ್ಥವಾಗುವುದೇ ಬೇಡ. ನೋಡಿ, ತುಂಬಾ ಹೊತ್ತಾಯಿತು, ನಡೀರಿ ಹೋಗೋಣ. ಆಯ್ತು ನಡಿಯಮ್ಮ.